ತ್ರಿಕೋನಾಸನ. ಉಸಿರು ತಗೊಳ್ತಾ ನಿಮ್ಮ ಬಲ ಕಾಲನ್ನ 1 ಮೀಟರ್ ಆಗುವಷ್ಟು ಬಲಕ್ಕೆ ಚಾಚಿ, ಕೈಗಳನ್ನ ಕೂಡ ಚಾಚಿ. ಉಸಿರು ಬಿಡ್ತಾ ನಿಮ್ಮ ಬಲ ಪಾದವನ್ನ ಬಲಬದಿಗೆ ತಿರುಗಿಸಿ, ಬಲಬದಿಗೆ ಸೈಡಿಗೆ ಬಗ್ಗಿ, ಸಾಧ್ಯ ಆದಷ್ಟು ಬಗ್ಗಿ. ಸಾಧ್ಯ ಆದ್ರೆ ನಿಮ್ಮ ಬಲ ಕಾಲ ಹೆಬ್ಬೆರಳನ್ನ ಹಿಡ್ಕೊಳ್ಳಿಕ್ ಪ್ರಯತ್ನ ಮಾಡಿ. ಅದಾಗೋದಿಲ್ಲ ಅಂದ್ರೆ ನಿಮಗೆ ಎಷ್ಟಾಗತ್ತೋ ಅಷ್ಟು ಬಗ್ಗಿ. ಎಡಕೈ ಬೆರಳ ತುದಿ ನೋಡ್ತಾ ದೀರ್ಘ ಉಸಿರಾಡಿ. ನಿಮ್ಮ ಎಲ್ಲಾ ಗಂಟುಗಳಿಗೆ ಸರಿಯಾಗಿ ರಕ್ತ ಸಂಚಾರ ಆಗಿ ನೋವುಗಳು ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ, ಬಲ ಕಾಲನ್ನ ಮುಂದೆ ತಿರುಗಿಸಿ. ಉಸಿರು ಬಿಡ್ತಾ ನಿಮ್ಮ ಎಡಪಾದವನ್ನ ಎಡಬದಿಗೆ ತಿರುಗಿಸಿ, ಎಡಬದಿಗೆ ಆದಷ್ಟು ಬಗ್ಗಿ. ತಲೆ ಎತ್ತಿ ಬಲ ಕೈ ಬೆರಳ ತುದಿಯನ್ನ ನೋಡ್ತಾ ದೀರ್ಘ ಉಸಿರಾಡಿ. ನೆನಪಿಟ್ಕೊಳ್ಳಿ, ಆದಷ್ಟು ಈ ಆಸನದಲ್ಲಿ ಸೈಡಿಗೆ ಬಗ್ಬೇಕು, ಮುಂದಕ್ಕೆ ಬಗ್ಬಾರ್ದು. ಮೊಣಕಾಲು ನೇರವಾಗಿ ಇಟ್ಕೊಳ್ಬೇಕು. 5 ದೀರ್ಘ ಶ್ವಾಸ ಆದ ನಂತರ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ, ಎಡಕಾಲನ್ನ ಮುಂದೆ ತಿರುಗಿಸಿ. ಉಸಿರು ಬಿಡ್ತಾ ನಿಮ್ಮ ಬಲ ಕಾಲನ್ನ ಎಡಕಾಲಿಗೆ ಸೇರಿಸಿ, ಕೈ ಬಿಡಿ. ವೀರಭದ್ರಾಸನ. ಉಸಿರು ತಗೊಳ್ತಾ ನಿಮ್ಮ ಬಲ ಕಾಲನ್ನ ಪೂರ್ತಿ ಅಗಲ ಮಾಡಿ, ಸಾಧಾರಣ 1.5 ಮೀಟರ್ ಆಗುವಷ್ಟು ಕೈಗಳನ್ನ ಚಾಚಿ. ಉಸಿರು ಬಿಡ್ತಾ ನಿಮ್ಮ ಬಲ ಕಾಲನ್ನ ಬಲಬದಿಗೆ ತಿರುಗಿಸಿ, ಬಲ ಮಂಡಿಯನ್ನ ಬಗ್ಗಿಸಿ. ನಿಮ್ಮ ಬಲ ಕಾಲು ಸಾಧಾರಣ 90 ಡಿಗ್ರಿ ಆಗುವಷ್ಟು ಬಗ್ಬೇಕು. ಬಲ ಕೈ ಬೆರಳ ತುದಿಯನ್ನು ನೋಡ್ತಾ ದೀರ್ಘ ಉಸಿರಾಡಿ. ಕಾಲು ಸ್ಟಿಫ್ನೆಸ್ ಬರೋದಕ್ಕೆ ಒಳ್ಳೆ ಆಸನ ಇದು. 5 ಉಸಿರಾದ ನಂತರ ಉಸಿರು ತಗೊಳ್ತಾ ನಿಧಾನಕ್ಕೆ ಕಾಲು ಸ್ಟ್ರೈಟ್ ಮಾಡಿ, ಪಾದ ಮುಂದೆ ತಿರುಗಿಸಿ. ಉಸಿರು ಬಿಡ್ತಾ ನಿಮ್ಮ ಎಡಕಾಲನ್ನ ಎಡಬದಿಗೆ ತಿರುಗಿಸಿ, ಎಡ ಮೊಣಕಾಲನ್ನ ಬಗ್ಗಿಸಿ. ಎಡಕೈ ಬೆರಳ ತುದಿ ನೋಡ್ತಾ ದೀರ್ಘ ಉಸಿರಾಡಿ. ಮಂಡಿ ನೋವಿಗೆ, ಕಾಲು ಗಂಟಿನ ನೋವಿಗೆ ಒಳ್ಳೆ ಆಸನ. ಹಿಪ್ ಜಾಯಿಂಟ್ ಪೇನ್ ಇದ್ರೂ ಕೂಡ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಿಧಾನಕ್ಕೆ ಉಸಿರು ತಗೊಳ್ತಾ ಕಾಲು ಸ್ಟ್ರೈಟ್ ಮಾಡಿ ಮುಂದೆ ತಿರುಗಿಸಿ. ಉಸಿರು ಬಿಡ್ತಾ ನಿಮ್ಮ ಬಲ ಕಾಲನ್ನ ಎಡಕಾಲಿಗೆ ಸೇರಿಸಿ, ಕೈ ಬಿಡಿ. ಇನ್ನು ಉತ್ಕಟ ಕೋನಾಸನ. ಉಸಿರು ತಗೊಳ್ತಾ ನಿಮ್ಮ ಬಲ ಕಾಲನ್ನ ಸಾಧಾರಣ 1 ಮೀಟರ್ ಆಗುವಷ್ಟು ಅಗಲ ಮಾಡಿ, ಕೈಗಳನ್ನ ಹೀಗೆ ಮೇಲಕ್ಕೆತ್ತಿ. ಉಸಿರು ಬಿಡ್ತಾ ನಿಮ್ಮ 2 ಪಾದಗಳನ್ನ ಹೊರಮುಖವಾಗಿ ತಿರುಗಿಸಿ, ಮೊಣಕಾಲುಗಳನ್ನ ಬಗ್ಗಿಸಿ. ಸಾಧ್ಯ ಆದಷ್ಟು ಬಗ್ಗಿಸಿ. ಬೆನ್ನು ನೇರ ಇರ್ಲಿ, ಎದೆಯನ್ನ ಮುಂದೆ ಮಾಡಿ. ಮೊಣಕಾಲುಗಳು ಆದಷ್ಟು ಹೊರಮುಖವಾಗಿರ್ಲಿ. ದೀರ್ಘ ಉಸಿರಾಡಿ. ನಿಮ್ಮ ಎಲ್ಲಾ ರೀತಿಯ ಗಂಟು ನೋವುಗಳಿಗೆ ಉತ್ತಮ ಆಸನ ಇದು. ದೀರ್ಘ 5 ಉಸಿರಾಟ. 5 ಉಸಿರಾದ ನಂತರ ಉಸಿರು ತಗೊಳ್ತಾ ನಿಧಾನಕ್ಕೆ ಕಾಲು ನೇರ ಮಾಡಿ, ಪಾದಗಳನ್ನ ಮುಂದೆ ತಿರುಗಿಸಿ. ಉಸಿರು ಬಿಡ್ತಾ ನಿಮ್ಮ ಬಲ ಕಾಲನ್ನ ಎಡಕಾಲಿಗೆ ಸೇರಿಸಿ, ಕೈಗಳನ್ನ ಕೆಳಗೆ ತನ್ನಿ. ಇನ್ನು ನಾವು ಮಾಡ್ತಾ ಇರೋ ಅಭ್ಯಾಸ ವಹ್ನಿಸಾರ ಅಥವಾ ಅಗ್ನಿಸಾರ. ಕಾಲುಗಳನ್ನ ಸಾಧಾರಣ 1 ಫೂಟ್ ಆಗುವಷ್ಟು ದೂರ ಇಟ್ಕೊಳ್ಳಿ. ಮೊಣಕಾಲನ್ನ ಸ್ವಲ್ಪ ಬಗ್ಸಿ, ಕೈ ತೊಡೆ ಮೇಲೆ ಇಡಿ. ತಲೆ ಬಗ್ಸಿ ನಿಮ್ಮ ಹೊಟ್ಟೆಯನ್ನ ನೋಡಿ. ಉಸಿರು ತಗೊಳ್ತಾ ನಿಮ್ಮ ಹೊಟ್ಟೆಯನ್ನ ಆದಷ್ಟು ದೊಡ್ಡದು ಮಾಡಬೇಕು. ಉಸಿರು ಬಿಡ್ತಾ ನಿಮ್ಮ ಹೊಟ್ಟೆಯನ್ನ ಪೂರ್ತಿ ಒಳಗೆಳ್ಕೊಳ್ಳಿ. ಉಸಿರು ತಗೊಳ್ತಾ ಹೊಟ್ಟೆ ಸಾಧ್ಯ ಆದಷ್ಟು ಎಕ್ಸ್ಪಾಂಡ್ ಮಾಡಿ. ಉಸಿರು ಬಿಡ್ತಾ ಹೊಟ್ಟೆಯನ್ನ ಪೂರ್ತಿ ಕಂಟ್ರಾಕ್ಟ್ ಮಾಡಿ. ಇದೇ ರೀತಿ ಮಾಡ್ತಾ ಹೋಗಿ. ಸ್ಟಾರ್ಟಿಂಗ್ ಅಲ್ಲಿ 20 ರಿಂದ 25 ರೌಂಡ್ ಆಗುವಷ್ಟು ಮಾಡಿ. ದಿನದಿಂದ ದಿನಕ್ಕೆ ಅಭ್ಯಾಸ ಆಗ್ತಾ ಹೋಗ್ತಾ ಇದ್ದ ಹಾಗೆ ನಿಮ್ಮ ಕಂಟ್ರಾಕ್ಷನ್ ಎಕ್ಸ್ಪಾನ್ಷನ್ ಸ್ಪೀಡ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿ. ಸಾಧಾರಣ 100 ರೌಂಡ್ ಆಗುವಷ್ಟು ಮಾಡಬೇಕು. ನಿಧಾನಕ್ಕೆ ಸ್ಟಾರ್ಟಿಂಗ್ ಇಂದ ಶುರು ಮಾಡಿ, ಆಮೇಲೆ ಸ್ಪೀಡ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಸಾಧಾರಣ ಆರ್ಥ್ರೈಟಿಸ್ ಇರುವವರಿಗೆ ಜೀರ್ಣಕ್ರಿಯೆ ಕಮ್ಮಿ ಆಗಿರುತ್ತೆ, ಅಗ್ನಿ ದೌರ್ಬಲ್ಯ ಇರುತ್ತೆ. ಅಗ್ನಿಯನ್ನ ಜಾಸ್ತಿ ಮಾಡಕ್ಕೆ ಈ ವಹ್ನಿಸಾರ ಉತ್ತಮ ಅಭ್ಯಾಸ. ಕಾಲುಗಳನ್ನ ನೇರ ಮಾಡಿ, ಬೆನ್ನು ನೇರ ಮಾಡಿ, ಕಾಲು ಜೋಡಿಸಿ. ಇನ್ನು ಗಣೇಶ ಕ್ರಮ. ಕಾಲುಗಳನ್ನ ಸಾಧಾರಣ 1 ಫೂಟ್ ಆಗುವಷ್ಟು ಅಗಲ ಮಾಡಿಟ್ಕೊಳ್ಳಿ. ನಿಮ್ಮ ಕೈಗಳಿಂದ ಕಿವಿಯನ್ನ ಹಿಡ್ಕೊಳ್ಳಿ, ಒಪೋಸಿಟ್ ಕಿವಿಯನ್ನ ಹಿಡ್ಕೊಳ್ಳಿ. ಮೊಣಕೈಯನ್ನ ಸ್ವಲ್ಪ ಮೇಲಕ್ಕೆತ್ತಿ, ಸಾಧಾರಣ ನಿಮ್ಮ ಶೋಲ್ಡರ್ ಲೆವೆಲ್ಗೆ ಬರುವಷ್ಟು ಮೊಣಕೈಯನ್ನ ಎತ್ತಿ ಹಿಡಿರಿ. ಆಮೇಲೆ ಉಸಿರು ಬಿಡ್ತಾ ನಿಧಾನಕ್ಕೆ ನಿಮ್ಮ ಕಾಲುಗಳನ್ನ ಬಗ್ಗಿಸಿ, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಳಗೆ ಬಗ್ಗಿಸಿ ಕೆಳಗಡೆ ಕೂತ್ಕೊಳ್ಳಿ. ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲೆ. ಮಂಡಿ ನೋವಿಗೆ ಉತ್ತಮ ಅಭ್ಯಾಸ. ಎಷ್ಟು ನಿಧಾನ ಸಾಧ್ಯವೋ ಅಷ್ಟು ನಿಧಾನ ಈ ಅಭ್ಯಾಸವನ್ನ ಮಾಡಬೇಕು. ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ. ಉಸಿರು ತಗೊಳ್ತಾ ಮೇಲೆ. ತುಂಬಾ ಮೊಣಕಾಲ್ ನೋವಿರೋರಿಗೆ ಈ ಆಸನ ಮಾಡಕ್ ಕಷ್ಟ ಆಗಬಹುದು. ಹಾಗಾಗಿ ಯಾವ್ದಾದ್ರೂ ಸಪೋರ್ಟ್ ಹಿಡ್ಕೊಂಡು ಅರ್ಧ ಬಗ್ಗಿ ಮಾಡಿ. ಪೂರ್ತಿಯಾಗಿ ಬಗ್ಬೇಕಾಗಿಲ್ಲ ಸ್ಟಾರ್ಟಿಂಗಿಗೆ.
ಅರ್ಧ ಬಗ್ಗಿ ಅಭ್ಯಾಸ ಮಾಡ್ತಾ ಹೋಗಿ. ನಿಮ್ಮ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆದ ನಂತರ ಪೂರ್ಣವಾಗಿ ಕೆಳಕ್ಕೆ ಬಗ್ಗಲು ಪ್ರಯತ್ನ ಮಾಡಿ. ಉಸಿರು ತಗೊಳ್ತಾ ಮೇಲೆ ಬಂದು ಕೈ ಬಿಡಿ, ಕಾಲು ಜೋಡಿಸಿ.